ಮಧ್ಯಪ್ರದೇಶದ ಇಂದೋರ್ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಸಾನ್ವೇರ್ ಎಂಬ ಪುಟ್ಟ ಪಟ್ಟಣದಲ್ಲಿ ಈ ವಿಶಿಷ್ಟವಾದ ಉಲ್ಟಾ ಹನುಮಾನ್ ಮಂದಿರವಿದೆ. ಈ ದೇವಸ್ಥಾನವು ಅತ್ಯಂತ ಪುರಾತನ ಕಾಲದ್ದಾಗಿದ್ದು, ಇಂದೋರ್ ಸಂಸ್ಥಾನದ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕಾಲದಲ್ಲಿ ಇದು ಹೆಚ್ಚಿನ ಅಭಿವೃದ್ಧಿ ಕಂಡಿತು. ರಾಮಾಯಣದ ಯುದ್ಧದ ಸಂದರ್ಭದಲ್ಲಿ ಐರಾವಣ ಹಾಗೂ ಮೈರಾವಣ ಎಂಬ ರಾಕ್ಷಸರು ರಾಮಲಕ್ಷ್ಮಣರನ್ನು ಅಪಹರಿಸಿ ಪಾತಾಳಕ್ಕೆ ಒಯ್ದಾಗ ಹನುಮಂತನು ಅವರನ್ನು ರಕ್ಷಿಸಲು ಪಾತಾಳ ಲೋಕಕ್ಕೆ ಇದೇ ಸ್ಥಳದ ಮೂಲಕ ಪ್ರವೇಶಿಸಿದ್ದನೆಂಬ ಪೌರಾಣಿಕ ಹಿನ್ನೆಲೆಯಿದೆ. ಹನುಮಂತನು ಪಾತಾಳಕ್ಕಿಳಿಯುವಾಗ ಮೊದಲು ತಲೆ ಕೆಳಗೆ ಮಾಡಿ ಧುಮುಕಿದ್ದರಿಂದ ಇಲ್ಲಿನ ವಿಗ್ರಹವು ತಲೆ ಕೆಳಗಾದ ಅಥವಾ ಶೀರ್ಷಾಸನ ಭಂಗಿಯಲ್ಲಿದೆ. ವಿಶ್ವದಲ್ಲೇ ಹನುಮಂತನು ಇಂತಹ ಅಪರೂಪದ ರೂಪದಲ್ಲಿ ನೆಲೆಸಿರುವುದು ಇಲ್ಲಿನ ಪ್ರಮುಖ ವಿಶಿಷ್ಟತೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳ ನಿವಾರಣೆಗಾಗಿ ಸತತವಾಗಿ 3 ಅಥವಾ 5 ಮಂಗಳವಾರಗಳ ಕಾಲ ಹನುಮಂತನ ದರ್ಶನ ಪಡೆದು ಸ್ವಾಮಿಗೆ ಕೇಸರಿ ಸಿಂಧೂರ ಮತ್ತು ವೀಳ್ಯದೆಲೆಯನ್ನು ಅರ್ಪಿಸಿ ಪ್ರಾರ್ಥಿಸಿದರೆ ಮನೋಕಾಮನೆಗಳು ಈಡೇರುತ್ತವೆ ಎಂದು ನಂಬುತ್ತಾರೆ. हनुमान ज्ञान गुण सागर जय कपीसति हूँ लोक उजागर रामदूत अतुलित बल धामा अंजनी पुत्र पवन